ಇನ್ನು ಬೆಂಗಳೂರಿನಲ್ಲಿ ಬಸ್ ಇದೆಯೋ ಇಲ್ವೋ ಅದರ ಬಗ್ಗೆ ಮಾಹಿತಿ ಗೊತ್ತಾಯಿತು. ಆದರೆ ನಮ್ಮ ರಾಜ್ಯದ ಛೋಟಾ ಮುಂಬೈ ಹುಬ್ಬಳ್ಳಿಯಲ್ಲಿ ಏನಾಗ್ತಾ ಇದೆ, ಬಸ್ಗಳು ಬರ್ತಾ ಇದ್ದಾವ, ಬಸ್ ಸ್ಟ್ಯಾಂಡ್ಗಳಲ್ಲಿ ಪ್ರಯಾಣಿಕರು ಕಂಗಾಲಾಗಿದ್ದಾರಾ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಬೆಂಗಳೂರಿನಲ್ಲಿ ಒಂದಷ್ಟು BMTC ಓಡಾಡ್ತಾ ಇದೆ, KSRTC ವಿರಳಾತಿ ವಿರಳ. ಹುಬ್ಬಳ್ಳಿಯ ಪರಿಸ್ಥಿತಿ ಹೇಗೆ ಮಂಜುನಾಥ್? ಆಗ್ರಹಿಸಿ ರಾಜ್ಯಾದ್ಯಂತ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ನೀಡಿದ್ರು. ಆ ಮುಷ್ಕರಕ್ಕೆ ಆರಂಭದಲ್ಲಿ ಇಂದಿನ ಸಾಕಷ್ಟು ಬೆಂಬಲ ವ್ಯಕ್ತವಾಗಿದೆ. ಯಾವುದೇ ಒಂದು ಬಸ್ಗಳು ರಸ್ತೆಗೆ ಇಳಿಯುತ್ತಿಲ್ಲ. ಬಸ್ ನಿಲ್ದಾಣದಲ್ಲಿ ಠಿಕಾಣಿಗಳನ್ನು ಬಸ್ಗಳು ಹೂಡಿರುವಂತದ್ದು. ಯಾವುದೇ ಸಾರಿಗೆ ನೌಕರರು ಕೂಡ ಬಸ್ ತೆಗೆಯಲು ಕೂಡ ಹಿಂದೆ ಮುಂದೆ ನೋಡಿರುವಂತದ್ದು. ಯಾಕಂತಂದ್ರೆ ಅವರು ಬಹುದಿನಗಳ ಬೇಡಿಕೆಯಾಗಿತ್ತು ವೇತನ ಪರಿಷ್ಕರಣೆ. ಅಂದ್ರೆ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ನಡೆಯಬೇಕಾಗಿತ್ತು. ಆದ್ರೆ ಅದನ್ನು 2020ರಲ್ಲಿ ನಡೆಸಬೇಕಾಗಿತ್ತು. ಆದ್ರೆ 2023ರಲ್ಲಿ ನಡೆಸಲಾಯಿತು. ಇದರ ನಂತರ ಸಾಕಷ್ಟು ಬಾರಿ CMಗಳು ಮತ್ತು ಸಾರಿಗೆ ಸಚಿವರ ಜೊತೆಗೂಡಿ ಸಾರಿಗೆ ನೌಕರರು ಮುಖಂಡರು ಕೂಡ ಸಾಕಷ್ಟು ಸಭೆ ನಡೆಸಿದ್ರು. ಆದ್ರೆ ಆ ಸಭೆ ಕೂಡ ನಿನ್ನೆ ಕಳೆದ ರಾತ್ರಿ ಕೂಡ ಅದು ವಿಫಲವಾಗಿದ್ದರಿಂದ ಈಗ ಸಾರಿಗೆ ನೌಕರರು ಕೂಡ ಮುಷ್ಕರಕ್ಕೆ ಈಗ ನುಗ್ಗಿರುವಂತದ್ದು. ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಸಾಕಷ್ಟು ಜನ ಒಂದು ಹೊರ ಜಿಲ್ಲೆಯಿಂದ ಬರುವಂತದ್ದು. ಆದ್ರೆ ಅವರು ಕೂಡ ಇಲ್ಲಿ ಬರ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಇಲ್ಲಿಂದ ಹೊರ ಹೋಗುವ ಜಿಲ್ಲೆಗಳಿಗೆ ಬಸ್ಗಳು ಯಾವುದೇ ರೀತಿಯ ಸಂಚಾರವನ್ನು ಮಾಡ್ತಾ ಇಲ್ಲ. ಇದರಿಂದ ಬಸ್ ಪ್ರಯಾಣಿಕರು ಸಾಕಷ್ಟು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಹುಬ್ಬಳ್ಳಿಯ ಗೋಕುಲ್ ರಸ್ತೆಯ ಹೊಸ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ನೂರಾರು ಸಂಖ್ಯೆಯಲ್ಲಿ ಕುಳಿತಿದ್ದಾರೆ ಬಸ್ಗಾಗಿ ಕಾದು. ಅದರ ಜೊತೆಗೆ ಪ್ರಾದೇಶಿಕ ಬಸ್ ವ್ಯವಸ್ಥೆ ಕೂಡ ಬಂದ್ ಆಗಿರುವಂತದ್ದು. ಅವಳಿ ನಗರದಲ್ಲಿ ಏನು ಸಂಚಾರ ನಡೆಸ್ತಾ ಇದ್ವು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ, ಅವು ಕೂಡ ಬಂದ್ ಆಗಿರುವಂತದ್ದು. ಈಗ ಖಾಸಗಿ ಬಸ್ಗಳು ಸಂಚಾರ ಅವಳಿ ನಗರದ ನಡುವೆ ನಡೆಸ್ತಾ ಇರುವಂತದ್ದು. ಬೇಂದ್ರೆ ಸಾರಿಗೆ ಸಂಸ್ಥೆ ಕಳೆದ ಹಲವಾರು ವರ್ಷಗಳಿಂದ ಅವಳಿ ನಗರದಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿರುವಂತದ್ದು. ಈ ಬಸ್ಗಳ ಮೊರೆ ಹೋಗೋದಕ್ಕೆ ಅವಳಿ ನಗರದ ಜನತೆ ತಮ್ಮ ಪ್ರಯಾಣವನ್ನು ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಆದ್ರೆ ಹೊರ ಹೋಗುವ ಜಿಲ್ಲೆ ಬಸ್ಗಳಿಗೆ ಯಾವುದೇ ರೀತಿಯ ಬಸ್ ಸಂಚಾರ ಇಲ್ಲದೆ ಇರುವುದರಿಂದ ಸಾರಿಗೆ ಬಸ್ ನೌಕರರು ಪರದಾಡುವ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಅವು ಈಗಾಗಲೇ ಸಾಕಷ್ಟು ಜನ ವೃದ್ಧರು ಇದ್ದಾರೆ, ಮಹಿಳೆಯರಿದ್ದಾರೆ. ತಮ್ಮ ಮಕ್ಕಳನ್ನು ಕಟ್ಟಿಕೊಂಡು ಬಂದು ಬಸ್ ನಿಲ್ದಾಣದಲ್ಲಿ ಕುಳಿತುಕೊಂಡು ಬಸ್ ಯಾವಾಗ ಬರುತ್ತೆ ಎಂಬುದನ್ನು ಪಕ್ಕಪಕ್ಷಿಯಂತೆ ಕಾದು ಕುಳಿತಿರುವಂತ ದೃಶ್ಯಗಳು ಸಾಮಾನ್ಯವಾಗಿ 2 ಬಸ್ ನಿಲ್ದಾಣಗಳಲ್ಲಿ ಕಾಣಸಿಗುವಂತದ್ದು. ಯಾಕಂತಂದ್ರೆ ಹೊಸೂರು ಬಸ್ ನಿಲ್ದಾಣದಲ್ಲಿ ಪ್ರಾದೇಶಿಕ ಬಸ್ ನಿಲ್ದಾಣ ಆಗಿರೋದ್ರಿಂದ ಇಲ್ಲಿ ಗದಗ, ಹಾವೇರಿ ಮತ್ತು ಈ ಭಾಗದ ಬಸ್ಗಳ ಜಿಲ್ಲೆಗಳಿಗೆ ಬಸ್ಗಳು ಹೋಗ್ತಿರುವಂತದ್ದು. ಆದ್ರೆ ಇಲ್ಲಿಯೂ ಕೂಡ ಈಗ ಸಾರ್ವಜನಿಕರು ಮತ್ತು ಪ್ರಯಾಣಿಕರು ಬಸ್ಗಾಗಿ ಕಾದು ಕುಳಿತಿರುವಂತಹ ದೃಶ್ಯಗಳು ಸಾಮಾನ್ಯವಾಗಿ 2 ಬಸ್ ನಿಲ್ದಾಣಗಳಿಗೆ ಕಾಣ್ತಾ ಇರುತ್ತದೆ. ಇದರ ಜೊತೆಗೆ ಧಾರವಾಡದಲ್ಲಿಯೂ ಕೂಡ ಈಗಾಗಲೇ ಬಸ್ ಸೌಲಭ್ಯಗಳು ಇಲ್ಲದೆ ಇರೋದ್ರಿಂದ ಸಾರಿಗೆ ಸರ್ಕಾರಿ ಬಸ್ಗಳು ಯಾವುದೇ ರೀತಿಯಾಗಿ ಬಸ್ಗೆ ರೋಡ್ಗೆ ಇಳಿತಾ ಇಲ್ಲ. ಇದರಿಂದಾಗಿ ಕೂಡ ಧಾರವಾಡದ ಕುಮಾರೇಶ್ವರ ನಗರದ ಹೊಸ ಬಸ್ ನಿಲ್ದಾಣದಲ್ಲಿ ಕೂಡ ಸಾಕಷ್ಟು ಒಂದು ಪರಿಸ್ಥಿತಿ ಹದಗೆಡುವಂತ ಕಾಣ್ತಾ ಇದೆ. ಯಾಕಂತಂದ್ರೆ ಮಹಿಳೆಯರನ್ನು ಕಟ್ಟಿಕೊಂಡು ಬಂದು ಬೆಳಗಾವಿ ಮತ್ತು ಹೊರ ಜಿಲ್ಲೆ ಹೋಗುವಂತ ಬಸ್ಗಳು ಅಲ್ಲಿ ಕೂಡ ಯಾವುದೇ ರೀತಿಯ ರಸ್ತೆಗೆ ಇಳಿತಾ ಇಲ್ಲ. ಇದರಿಂದಾಗಿ ಸಾಕಷ್ಟು ಪ್ರಯಾಣಿಕರು ಖಾಸಗಿ ಸಾರಿಗೆ ವ್ಯವಸ್ಥೆ ಮತ್ತು ಅದರ ಮೊರೆ ಹೋಗುವಂತ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾಕಂತಂದ್ರೆ ಈಗಾಗಲೇ ಸಾರಿಗೆ ನೌಕರರು ಸ್ಪಷ್ಟಪಡಿಸಿರುವಂತದ್ದು 5ನೇ ತಾರೀಕಿನಂದು ಒಂದು ವೇಳೆ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸದೇ ಇದ್ರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಸೇರಿದಂತೆ ರಾಜ್ಯವ್ಯಾಪಿನೂ ಕೂಡ ನಾವು ಬಸ್ಗಳನ್ನು ಯಾವುದೇ ರೀತಿಯಾಗಿ ರಸ್ತೆಗೆ ಇಳಿಸುವುದಿಲ್ಲ ಅಂತಂದು ಈಗಾಗಲೇ ಸ್ಪಷ್ಟಪಡಿಸಿರುವಂತದ್ದು ಇಲ್ಲಿಯ ಸಾರಿಗೆ ಮುಖಂಡರು. ಈ ಹಿನ್ನೆಲೆಯಲ್ಲಿ ಈಗ ಅವಳಿ ನಗರದಲ್ಲಿ ಸಾರಿಗೆ ಬಸ್ ಇಲ್ಲದೆ ಇರುವುದು ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಿರುವಂತದ್ದು ಸತ್ಯ. ಶಾಹಿಲ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.